7ನೇ ವೇತನ ಆಯೋಗದಲ್ಲಿ ನಿವೃತ್ತ ನೌಕರರಿಗೆ ಆಗಿರುವ ಆರ್ಥಿಕ ನಷ್ಟದ ಬೇಡಿಕೆ ಈಡೇರಿಸುವ ದಿಸೆಯಲ್ಲಿ ಮುಖಂಡರುಗಳ ಉಪಸ್ಥಿತಿಯಲ್ಲಿ 1 ವಾರದೊಳಗಾಗಿ ದಿನಾಂಕ ನಿಗದಿಗೊಳಿಸಿ ಸಭೆ ಏರ್ಪಾಡು ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಕುಮಟಾ ತಹಸೀಲ್ದಾರ್ ಸತೀಶ್ ಗೌಡ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ತಹಸೀಲ್ದಾರ್ ಸತೀಶ್ ಗೌಡ ಮಾತನಾಡಿ, ಮನವಿಯನ್ನು ಮೇಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸುವುದಾಗಿ ತಿಳಿಸಿದರು. ಈ ವೇಳೆ ಜಿಲ್ಲಾ ಸಂಚಾಲಕ ಬಿಡಿ ನಾಯ್ಕ್, ತಾಲೂಕಾ ಸಂಚಾಲಕ ಉಲ್ಲಾಸ್ ನಾಯ್ಕ್, ಅರುಣ್ ಹೆಗಡೆ, ವಸಂತ್ ಭಂಡಾರಿ, ಸಂಜೀವ್ ನಾಯ್ಕ್, ಹರಿಶ್ಚಂದ್ರ ಗುರಗ, ಸ್ವರ್ಣಗೌರಿ ಹೆಗಡೆ, ವಿನಾಯಕ್ ಭಟ್ ಮತ್ತು ವಿವಿಧ ಇಲಾಖೆಗಳ ನಿವೃತ್ತ ನೌಕರರು ಹಾಜರಿದ್ದರು. ಮನವಿ ಕೊಡೋದು ಬೇಡ ಅಂತ ಹೇಳಿದ್ವಿ. ಅವರೇನು ಹೇಳಿದ್ರು, ಬೇಡ, ಇನ್ನು ಅಂತಿಮವಾಗಿ ಒಂದು ಮನವಿ ಕೊಟ್ಟ ನಂತರ ನಾವು ಅನಿರ್ದಿಷ್ಟ ಚಳುವಳಿ ಉಪವಾಸ ಸತ್ಯಾಗ್ರಹವನ್ನು ಏನು ಅಂತ ಅದನ್ನು ಫ್ರೀಡಮ್ ಪಾರ್ಕಲ್ಲಿ ತಾಲೂಕಾವಾರು ಅಥವಾ ಜಿಲ್ಲಾವಾರು ನಾವು ಅಲ್ಲಿ ಹೋಗಿ ಬೆಂಗಳೂರಿಗೆ ಹೋಗಿ ಮಾಡಬೇಕು ಹೇಳೋದ್ರ ಬಗ್ಗೆ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಇನ್ನೊಂದು 8-10 ದಿವಸದೊಳಗಡೆ ಆಗಿ ನಮಗೆ ಇದ್ರ ಬಗ್ಗೆ ಒಂದು ಅಂತಿಮ ನಿರ್ಧಾರ ಬರ್ತಾ ಇದೆ. ಅದು ಬಂದ ತಕ್ಷಣ ನಾವೆಲ್ಲ ಹೋರಾಟಕ್ಕೆಲ್ಲ ಸಿದ್ಧರಾಗಿರಬೇಕು. ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ನಾವು ಅದನ್ನು ಬೆಂಬಲಿಸಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡು ನಮಗೆ ಬರ್ತಕ್ಕ ಸೌಲಭ್ಯಗಳನ್ನು ಪಡೆಯುವ ಬಗ್ಗೆ ನಾವೆಲ್ಲರೂ ಕೂಡ ಪ್ರಯತ್ನಿಸೋಣ ಅಂತ ಹೇಳ್ಕೊಂಡು ಹೇಳಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.